ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ವಬರ್ಕಾತು. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮೊಹಮ್ಮದ್ ಇಮ್ರಾನ್ ಸರ್. ನಾನು ಇವತ್ತು ಟಿಪ್ಪು ಸುಲ್ತಾನ್ ವಕ್ಫ್ ಎಸ್ಟೇಟ್ ಕಮಿಟಿ ಶ್ರೀರಂಗಪಟ್ಟಣ ಡೆವಲಪ್ಮೆಂಟ್ ಮ್ಯಾನೇಜ್ಮೆಂಟ್ ಕಮಿಟಿ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ. ನೋಡಿ ಸರ್, 79 ವರ್ಷ ಆಗಿದೆ ನಮ್ಮ ಇಂಡಿಯಾಗೆ ಆಜಾದಿ, ನಮ್ಮ ಇಂಡಿಯಾಗೆ ಸ್ವಾತಂತ್ರ್ಯ ಸಿಕ್ಕಿ 79 ವರ್ಷ ಆಗಿದೆ. ಬಟ್ ಕ್ವಶನ್ ಏನಂತ ಬರ್ತಿದೆ ಅಂತ ಹೇಳಿದ್ರೆ, ಇದುವರೆಗೂ ಯಾವುದೇ ವಕ್ಫ್ ಬೋರ್ಡ್ ಕಮಿಟಿಗಳಿಂದ ಲಾ ಇದ್ರೆ, ಆಕ್ಟ್ ಇದ್ರೆ, ವಕ್ಫ್ ಬೋರ್ಡ್ ಲಾ ಇದ್ದು ಆಕ್ಟ್ ಇದ್ದು 30% ಬಡವರಿಗೆ ಹೆಲ್ತ್ ಎಜುಕೇಶನ್ಗೋಸ್ಕರ ಕೊಟ್ಟಿಲ್ಲ. ಈಗ ಬೇರೆ ಕ್ವಶನ್ ಏನಂತ ಹೇಳಿದ್ರೆ, ಇನ್ನೂ ಒಂದು ಏನಂತ ಹೇಳ್ತಿದೆ, ಜನಗಳಲ್ಲಿ ಹಾವಾಪೂವಾಗಳು ಬರ್ತಾ ಇದೆ. ಈಗ ಅಲ್ಲಿ ಶ್ರೀರಂಗಪಟ್ಟಣ ಟಿಪ್ಪು ಸುಲ್ತಾನ್ ದರ್ಗಾಗ್ ಬರೋರೆಲ್ಲ ಯಾರಿಗೂ MLA ನೋಡಕ್ ಬರಲ್ಲ, ಯಾವುದು ಸೆಕ್ರೆಟರಿಗೆ ನೋಡಕ್ ಬರಲ್ಲ. ಅಲ್ಲಿ ಅವ್ರು ಬರೋದೆಲ್ಲ ನಿಮ್ಮ ಪ್ರೀತಿಯ ಟೈಗರ್ ಆಫ್ ಸುಲ್ತಾನ್ ಟಿಪ್ಪು ಸುಲ್ತಾನ್ ಅವ್ರನ್ನ ನೋಡಕ್ ಬರೋದು, ಸರಿನಾ? ಅಲ್ಲಿ ಯಾವುದೇ ಪಬ್ಲಿಕ್ ಆಗ್ಲಿ, ಇಡೀ ವರ್ಲ್ಡ್ ಇಂದ ಬರ್ತಾರೆ ಅಲ್ಲಿಗೆ. ಅಲ್ಲಿ ಇದುವರೆಗೂ ಏನ್ ವಿಷಯ ಅಂತ ಹೇಳಿದ್ರೆ, ಇಂಟ್ರೆಸ್ಟಿಂಗ್ ವಿಷಯ ಏನಂತ ಹೇಳಿದ್ರೆ, ಅಲ್ಲಿ ಚಂದ ಡೊನೇಟ್ ಆಗ್ತಿದೆ ಅಂತ ಕೇಳ್ಪಟ್ಟಿದೀವಿ. ಇದು ನಿಜಾನೋ ಸುಳ್ಳೋ ಜನಗಳೇ ಹೇಳಬೇಕು. ಮತ್ತೆ ಹೊರಗಡೆ ದೇಶದಿಂದ ಬರೋರು, ಆಮೇಲೆ ಹೊರಗಡೆ ದೇಶದಿಂದ ಯಾವ್ದಾವ್ದು ಬಿಸ್ನೆಸ್ ಮ್ಯಾನ್ಗಳು ಎಲ್ಲ ಕಂಟ್ರಿಗಳಿಂದ ಚಂದ ಡೊನೇಟ್ ತಗೊಂಡಿದ್ದಾರೆ. ಡಾಲರ್ಸ್ಗಳಲ್ಲಿ, ಪೌಂಡ್ಸ್ಗಳಲ್ಲಿ, ಆಮೇಲೆ ರಿಯಾಲ್ಗಳಲ್ಲಿ, ಆಮೇಲೆ ಬೇರೆ ಬೇರೆ ರೀತಿಗಳಲ್ಲಿ ತಗೊಂಡಿದ್ದಾರೆ. ಮದ್ರಸಾ ತೋರಿಸಿ, ಅದನ್ನ ತೋರಿಸಿ ಅಂತ ಕೇಳ್ಪಡ್ತಾ ಇದೀವಿ. ಬಟ್ ಇಲ್ಲಿ ಬಡವ್ರಿಗೆ ಯಾರಿಗೆ 30% ಕೊಟ್ಟಿಲ್ಲ. ಶ್ರೀರಂಗಪಟ್ಟಣದಲ್ಲಿ ಯಾರಿಗೂ ಕೊಟ್ಟಿಲ್ಲ 30%. ಇನ್ಕಮ್ ಸೋರ್ಸ್ ಅಲ್ಲಾಗ್ಲಿ ಯಾವ್ದ್ರಲ್ಲಾಗ್ಲಿ ಕೊಟ್ಟಿಲ್ಲ. ಈಗ ಇದನ್ನೆಲ್ಲ ತಗೊಂಡಿದ್ದಾರೆ ಅಂತ ಕೇಳ್ಪಡ್ತಾ ಇದೀವಿ. ಇದ್ರದ್ದು ದಯವಿಟ್ಟು ಅಲಿಮುಲ್ಲಾ ಶರೀಫ್ ಅವರು ಖುಲಾಸೆ ಮಾಡಬೇಕು ಅಂತ ಹೇಳಿ ವಿನಂತಿಸ್ತೀವಿ. ಹಾಗೂ ನಮ್ಮ ಸ್ಟೇಟ್ ಗೌರ್ಮೆಂಟ್ ಅವರು ಇದ್ರ ಬಗ್ಗೆ ಕುಲಂಕುಷವಾಗಿ ತನಿಖೆ ನಡೆಸಬೇಕು. ಯಾಕಂದ್ರೆ ನೋಟಿಸ್ ಬೋರ್ಡ್ಗಳಲ್ಲಿ ಅವ್ರು ಏನು ಅವ್ರದ್ದು ಆಯಾ ವರ್ಷದ್ದು ಹಾಕಲ್ಲ ಕಮಿಟಿಯ ಮುಂದ್ಗಡೆ. ಮತ್ತೆ ಯಾರಿಗೂ ಪಬ್ಲಿಕ್ ಮೀಟಿಂಗ್ ಕರೆದಿ ಯಾರಿಗೂ ಲೆಕ್ಕಾಚಾರ ಆಡಿಟು ಅವರು ನಡೆಸಿಲ್ಲ ಅಂತ ಹೇಳ್ತಾರೆ ಅಲಿಮುಲ್ಲಾ ಶರೀಫ್ ಅವರು. ಇವರು ಆಡಿಟು ಏನೇನ್ ಮಾಡಿದರೆ ಅದನ್ನು ಡೀಟೇಲ್ಸ್ ಕೊಡಲ್ಲ ಇವರು ಕರೆಕ್ಟಾಗಿ, ಸರಿನಾ? ಅವ್ರ ಗ್ರಾಂಟ್ಸ್ ಮಿಸ್ ಆಗಿದೆ, ಕರೋಡ್ಸ್ ಆಫ್ ಅಂತೆಲ್ಲ ಹೇಳ್ತಾ ಇದ್ದಾರೆ. ಈಗ ಚಂದಾನು ಡೊನೇಟ್ ಆಗಿದೆ ಅಂತ ಕೇಳ್ಪಡ್ತಾ ಇದೀವಿ. ಅದು ಡಾಲರ್ಸ್ಗಳಲ್ಲಿ, ಪೌಂಡ್ಸ್ಗಳಲ್ಲಿ, ಮತ್ತೆ ರಿಯಾಲು, KD, ಈ ಕುವೈತ್ ಕರೆನ್ಸಿ, ಎಲ್ಲಾ ಕರೆನ್ಸಿಗಳಲ್ಲೂ ಅಷ್ಟೊಂದು ಆಗಿದೆ, ಮಿಸ್ಯೂಸ್ ಆಗಿರ್ಬೋದು ಅಂತ ಕೇಳ್ಪಡ್ತಾ ಇದೀವಿ. ಅದು ನಿಜಾನೋ ಸುಳ್ಳು ಅಂತ ಹೇಳ್ಬಿಟ್ಟು. ಆಮೇಲೆ CBI ಸೆಂಟ್ರಲ್ ಗೌರ್ಮೆಂಟ್ ಆಫ್ ಇಂಡಿಯಾ ಅವರು ಕೂಡ ಇದ್ರ ಬಗ್ಗೆ ಕುಲಂಕುಷವಾಗಿ ತನಿಖೆ ನಡೆಸಿ ಇದು ಸತ್ಯಾಂಶನ ಇಲ್ಲ ಸುಳ್ಳ ಅನ್ನೋದನ್ನ ದಯವಿಟ್ಟು ಜನಗಳಿಗೆ, ಪಬ್ಲಿಕ್ಗಳಿಗೆ ತಿಳಿಸ್ಬೇಕು ಅಂತ ವಿನಂತಿ. ಇಷ್ಟು ಹೇಳ್ಬಿಟ್ಟು ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.